ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ನಾವೆಲ್ಲರೂ ಸ್ವಾಮಿ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನ ದೇವರೇ, ಹೌದು ಸ್ವಾಮಿ, ಕಾರ್ಯವನ್ನ ಸಾಧಿಸುವಂತ ವಾಕ್ಯಗಳನ್ನ ಕೇಳೋದಕ್ಕಾಗಿ ನಾವು ಬಂದಿದ್ದೇವೆ. ಕೇಳುವಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಬಲವಾಗಿ ಮುದ್ರೆಯಾಗಲು, ನಮ್ಮ ಜೀವಿತವನ್ನ ವಾಕ್ಯವು ಬದಲಾವಣೆ ಮಾಡಲು ಸಹಾಯ ಮಾಡಿರಿ ಕರ್ತನೆ. ಸೈತಾನನ ಎಲ್ಲ ಕಾರ್ಯಗಳು, ಸೈತಾನನ ಎಲ್ಲ ಆಲೋಚನೆಗಳು ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಮುರಿಯಲ್ಪಟ್ಟು ದೇವರೇ, ನಾವು ದೇವರೇ ನಿಮ್ಮ ಕೃಪೆಯಿಂದ ಬಲ ಹೊಂದಲು ಸಹಾಯ ಮಾಡಿ. ಈ ಪ್ರಾರ್ಥನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನೀವು ಜೊತೆ ಇದ್ದು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ. ಯಾವುದೇ ಒಂದು ನೆಟ್ವರ್ಕ್ ಇಶ್ಯೂಗಳಿಲ್ಲದ ಹಾಗೆ ದೇವರೇ ಸ್ತೋತ್ರ, ವಾಕ್ಯವು ಸರಿಯಾಗಿ ದೇವರೇ ನಮಗೆ ಅರ್ಥವಾಗುವ ರೀತಿಯಲ್ಲಿ ಕೃಪೆ ತೋರಿಸ್ಬೇಕಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾನಾಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳೋಣ. ನಾವು ಸುವಾರ್ತೆಯ ಪತ್ರಿಕೆಯಲ್ಲಿ 7ನೇ ಪತ್ರಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಹೇಗೆ ನಾವು ಬದಲಾಗಿದ್ದೀವಿ, ಇನ್ಮೇಲೆ ಹೇಗೆ ನಾವು ಪ್ರಾರಂಭ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ವಿ. ಅದರಲ್ಲಿ ಸೈತಾನನಿಂದ ಬರುವಂತ 16 ಸಮಸ್ಯೆಗಳನ್ನ ಕಳೆದ ವಾರ ನಾವು ನೋಡಿದ್ವಿ. ಸೈತಾನನ್ ಯಾವಾಗಲೂ ಕೂಡ ನಮಗೆ ಅನೇಕ ರೀತಿಯಾದ ಬಲಹೀನತೆಗಳನ್ನ ಕೊಡೋದಕ್ಕೆ, ಅನೇಕ ರೀತಿಯಾಗಿ ಅವನು ನಮ್ಮನ್ನ ಹಿಂಸೆಯಲ್ಲಿ ಬೀಳಿಸುವಂತೆ ಅಥವಾ ನಾವು ಬಲಹೀನರಾಗಬೇಕು ಅಂತ ಸೈತಾನನು ಪ್ರಯತ್ನ ಮಾಡುವಂತದ್ದು. ನಮ್ಮನ್ನ ಬಲಹೀನ ಮಾಡಬೇಕು ಅಂತಾನೆ ಸೈತಾನನ ಆಸೆ. ಹಾಗಾಗಿ ಈ ಲೋಕದ ವಿಷಯಗಳನ್ನ ಇಟ್ಕೊಂಡು ಅವನು ನಮ್ಮನ್ನ ಪದೇ ಪದೇ ಬಲಹೀನ ಪಡಿಸ್ತಾ ಇರ್ತಾನೆ. ಒಂದು ಯಾವ ರೀತಿ ಸೈತಾನನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ, ಹೇಗೆಲ್ಲ ಅವನು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತು 2ನೇ ವಿಷಯವನ್ನ ನಾವು ನೋಡೋಣ. ಏನದು ಅಂತ ಹೇಳಿದ್ರೆ, ಆದುದರಿಂದ ಈಗ 5 ವಿಷಯಗಳನ್ನ ನೆನ್ಪಿಟ್ಕೊಳ್ಬೇಕು, ಅವುಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ. ಅಂದ್ರೆ ಸೈತಾನನು ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ, ಸೇವೆಯಲ್ಲಿ ಕಾರ್ಯ ಮಾಡೋದ್ರಿಂದ, ಅವನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಹುಡುಕ್ತಾ ತಿರುಗ್ತಾ ಇರೋದ್ರಿಂದ ನಾವು ಈ 5 ವಿಷಯಗಳನ್ನು ನಾವೇನ್ ಮಾಡ್ಬೇಕು, ನೆನ್ಪಿಟ್ಕೋಬೇಕು, ಮತ್ತೆ ಅದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು. ಏನು ಆ 5 ವಿಷಯಗಳು ಅಂತ ಹೇಳಿದ್ರೆ, ನಾನು ಹೇಳುವಂತ ವಚನಗಳು ರೂಪ ಓದ್ತಾಳೆ. ಇಲ್ಲಿ ಮೊದಲನೇದಾಗಿ ನಾವು ನೋಡ್ತಿರುವಂತದ್ದು, ಯೇಸು ಕ್ರಿಸ್ತನನ್ನು ಸರಿಯಾಗಿಯೂ ನಿಕಟವಾಗಿಯೂ ತಿಳಿದುಕೊಳ್ಳಿರಿ ಎಂಬುದಾಗಿ. ಯಾಕೆ ಯೇಸು ಕ್ರಿಸ್ತನ ಸರಿಯಾಗಿ ತಿಳ್ಕೋಬೇಕು ಅಂತ? ಕ್ರಿಸ್ತನನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ನಾವು ಸೈತಾನನನ್ನ ಅಥವಾ ದುಷ್ಟ ಶಕ್ತಿಗಳನ್ನ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೈತಾನನು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಂಧಿಸಲ್ಪಡ್ತಾನೆ. ಆದ್ರೆ ಆ ಯೇಸುವಿನ ನಾಮ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ, ಯೇಸು ಕ್ರಿಸ್ತನ ಜೊತೆಗೆ ನಿನಗೆ ನಿಕಟವಾದ ಸಂಬಂಧ ಇಲ್ಲ, ಸರಿಯಾಗಿ ಆತನ ಬಗ್ಗೆ ನೀನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೈತಾನನು ನಿನ್ನನ್ನ ಭಯ ಪಡೋದಿಲ್ಲ, ನಿನ್ನಿಂದ ಅವನು ಓಡಿ ಹೋಗೋದಿಲ್ಲ. ಇಲ್ಲಿ ದೇವರ ವಾಕ್ಯವನ್ನ ಓದೋಣ. ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯ 5ನೇ ವಚನ. ಯೆಶಾಯ 53:5. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆಮೆನ್. ಆಮೆನ್. ಸೊ ಈ ಯೇಸು ಯಾರು ಅಂತ ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ. ಯಾರು ಈ ಯೇಸು? ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ಅಂತ ಹೇಳ್ಬಿಟ್ಟು. ಯೇಸು ಗಾಯಪಟ್ಟಿದ್ದು, ಸಿಲುಬೆಯಲ್ಲಿ ಯೇಸು ಜಜ್ಜಲ್ಪಟ್ಟಿದ್ದು, ಸಿಲುಬೆಯಲ್ಲಿ ಯೇಸು ದಂಡನೆಗೆ ಒಳಗಾಗಿದ್ದು, ಸಿಲುಬೆಯಲ್ಲಿ ಯೇಸು ಆ ಬಾಸುಂಡೆಗಳಿಂದ ಆತನು ಆ ಬಾಸುಂಡೆಗಳನ್ನ ಹೊಂದಿಕೊಂಡಿದ್ದು ಯಾವುದಕ್ಕೋಸ್ಕರ? ಆತನು ಮಾಡಿದ ತಪ್ಪುಗಳಿಗೋಸ್ಕರ ಅಲ್ಲ, ಆತನು ಮಾಡಿದ ತಪ್ಪುಗಿನ ಶಿಕ್ಷೆ ಅಲ್ಲ. ಅದು ಕೇವಲ ನಿನಗೋಸ್ಕರ, ನನಗೋಸ್ಕರ ಆತನು ಆ ಸಿಲುಬೆಯ ಶಿಕ್ಷೆಯನ್ನು ಅನುಭವಿಸಿದ್ದಾನೆ ಅನ್ನೋದನ್ನ ತಿಳ್ಕೋಬೇಕು. 3 ಯೋಹಾನ 1:2ನೇ ವಚನದಲ್ಲಿ ನಾವು ನೋಡೋಣ.
ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸೂಕ್ಷ್ಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಆಮೆನ್. ಇಲ್ಲಿ ಆ ಯೋಹಾನನು ಗಾಯ ಎಂಬಂತಹ ಒಬ್ಬ ವ್ಯಕ್ತಿಗೆ ಬರಿತಾ ಇದ್ದಾನೆ. 1ನೇ ವಚನದಲ್ಲಿ ಅವನ ಹೆಸರನ್ನು ನೋಡಬಹುದು. ಆ ಗಾಯನು ಆ ಕಾಲದಲ್ಲಿ ಅತ್ಯಂತ ಗಣ್ಯ ವ್ಯಕ್ತಿಯಾಗಿದ್ದ, ಶ್ರೀಮಂತ ವ್ಯಕ್ತಿಯಾಗಿದ್ದ. ಇಲ್ಲಿ ಯೋಹಾನನು ಅವನಿಗೆ ಬರೆಯುವಾಗ ಬರೀತಿರುವಂತದ್ದು, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲಾ ವಿಷಯದಲ್ಲಿ ಕೂಡ ಅಭಿವೃದ್ಧಿ ಹೊಂದಿ ಸೂಕ್ಷ್ಮವಾಗಿರುವಂತ. ಸೊ ಫಸ್ಟ್ ನಾವು ಯಾವ್ದ್ರಲ್ಲಿ ಅಭಿವೃದ್ಧಿ ಆಗ್ಬೇಕು? ಆತ್ಮಿಕ ವಿಷಯದಲ್ಲಿ. ಶಾರೀರಿಕವಾದ ವಿಷಯ ಅಲ್ಲ, ಮೊದಲು ಆತ್ಮಿಕವಾದ ವಿಷಯ. ಸೊ ಆತ್ಮಿಕವಾಗಿ ದೇವರು ಯಾರು, ಏನು, ಸೈತಾನ ಯಾರು, ಏನು ಅಂತ ತಿಳ್ಕೊಂಡು ಕ್ರಿಸ್ತನಲ್ಲಿ ನಾವು ಬಲವಾಗಿ ಇರುವಾಗ ಆ ಸೈತಾನ ನಾವು ಜಯಿಸೋದಕ್ಕೆ ಸಾಧ್ಯವಾಗುತ್ತೆ, ಸೈತಾನ ನಾವು ಬಂಧಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೇನೆ 1 ಯೋಹಾನ 3:8 ನಾವು ಓದೋಣ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಆಮೆನ್. ಸೊ ಇಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿದ್ದು ಏನಕ್ಕಾಗಿ ಅಂತ ತುಂಬಾ ಸ್ಪಷ್ಟವಾಗಿದೆ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಅಂತ. ಸೊ ಸೈತಾನ ತುಂಬಾ ಮುಖ್ಯ ಅಲ್ವಾ? ಸೈತಾನನಿಂದಲೇ ಆದಾಮವ ಪಾಪದಲ್ಲಿ ಬಿದ್ದಿದ್ದು, ಸೈತಾನನಿಂದಲೇ ಇವತ್ತಿಗೂ ಜನರೆಲ್ಲರೂ ಕೂಡ ಪಾಪ ಶಾಪಗಳಲ್ಲಿ ಬೀಳ್ತಾ ಇರೋದು, ಸೈತಾನನಿಂದಲೇ ಜನರು ನರಕಕ್ಕೆ ಹೋಗ್ತಾ ಇರುವಂತದ್ದು, ಸೈತಾನ ಹೋಗೋ ಜಾಗಕ್ಕೆ ಸೈತಾನ ಜನರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರೋದು. ಸೊ ಇಲ್ಲಿ ಮುಖ್ಯ ಯಾರು? ಇದಕ್ಕೆಲ್ಲ ಸಮಸ್ಯೆಗಳಿಗೆ ಕಾರಣ ಯಾರು ಅಂದ್ರೆ ಸೈತಾನನು. ಹಾಗಾಗಿ ಯಾರು ಕೂಡ ಸೈತಾನನ ಮೇಲೆ ಯುದ್ಧ ಮಾಡಕ್ ಬಂದಿಲ್ಲ ಈ ಲೋಕದಲ್ಲಿ. ಯಾವ ದೇವರು ಕೂಡ ಈ ಸೈತಾನ್ ಬಗ್ಗೆ ಮಾತನಾಡಿಲ್ಲ. ಯಾವ ಮನುಷ್ಯನು ಕೂಡ, ಯಾವ ಮಹಾನುಭಾವರು ಕೂಡ ಈ ಲೋಕದಲ್ಲಿ, ನಮ್ಮ ದೇಶದಲ್ಲಾಗ್ಲಿ ವಿದೇಶಗಳಲ್ಲಾಗ್ಲಿ ಜನಿಸಿದಂತಹ ಮಹಾನು ವ್ಯಕ್ತಿಗಳು ಯಾರು ಕೂಡ ಸೈತಾನ ಮೇಲೆ ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೈತಾನನ ವಿಷಯಗಳವ್ರಿಗೆ ಗೊತ್ತೇ ಇಲ್ಲ. ಅವರವರ ದೇಶಗಳಲ್ಲಿರುವಂತಹ ಸಮಸ್ಯೆಗಳು, ಅವರವರ ದೇಶಗಳಲ್ಲಿರುವಂತಹ ಕಷ್ಟಗಳನ್ನ ಸ್ಪಂದಿಸಿ ಅವರು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಇವತ್ತು ಅವರವರ ದೇಶಗಳು ಅವರನ್ನ ನೆನಪಿಸ್ಕೊಳ್ತಾ ಇರ್ಬೋದು, ಅವ್ರನ್ನ ಆರಾಧಿಸ್ತಿರ್ಬೋದು, ಅವರ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಮಾಡಿ ಪೂಜೆ ಮಾಡ್ತಾ ಇರ್ಬೋದು. ವರ್ಷಕ್ಕೊಂದ್ಸಲ ನೆನಪಿಸ್ಕೊಂಡು ಅವ್ರ ಹೆಸರಲ್ಲಿ ಒಂದಲ್ಲ ಇನ್ನೊಂದು ಏನು ಜಾತ್ರೆ ಮಾಡ್ತಿರ್ಬೋದು. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಬಂದಿದ್ದೇ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕೋಸ್ಕರ. ಈ ಲೋಕದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಸೈತಾನನು ಜನರನ್ನ ಯಾಮಾರಿಸ್ತಾ ಇದ್ದಾನೆ, ಜನರನ್ನ ಪಾಪ ಶಾಪಗಳಲ್ಲಿ ಬೀಳಿಸ್ತಾ ಇದ್ದಾನೆ, ಜನರನ್ನ ಸಾಧ್ಯವಾದಷ್ಟು ದೇವರಿಂದ ದೂರ ನಡೆಸ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನ ಕಾರ್ಯಗಳನ್ನ ಲಯ ಮಾಡೋದಕ್ಕೋಸ್ಕರ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಪ್ರಕಟವಾಗಿರುವ ತ್ರಿಯೇಕ ದೇವರ ಮೇಲೆ ನಿನ್ನ ನಂಬಿಕೆಯನ್ನು ಆಳವಾಗಿಸ್ಬೇಕು ಅಂತ ಹೇಳಿ. ಮೊದಲನೇದು ಕ್ರಿಸ್ತನ ಬಗ್ಗೆ ನೀನು ಸರಿಯಾಗಿ ತಿಳಿದಿರ್ಬೇಕು. ಎರಡನೇದಾಗಿ ತ್ರಿಯೇಕ ದೇವರಲ್ಲಿ ನಿನಗೆ ನಂಬಿಕೆ ಇರಬೇಕು ಅಂತ ಹೇಳಿ. ಈ ತ್ರಿಯೇಕ ದೇವರಲ್ಲಿ ನಂಬಿಕೆ ಇರಬೇಕು. ಕೆಲವರೆಲ್ಲ ಏನ್ ಮಾಡ್ತಿದ್ದಾರೆ, ಕೇವಲ ಯೆಹೋವನಲ್ಲಿ ಮಾತ್ರ ನಂಬಿಕೆ ಇಡ್ತಾ ಇದ್ದಾರೆ. ಇವತ್ತು ಕೂಡ ಇಸ್ರಾಯೇಲ್ಯರಿಗೆ, ಯಹೂದ್ರಿಗೆ ರಕ್ಷಣೆ ಇಲ್ಲ. ಯಾಕಂದ್ರೆ ಅವರು ತಂದೆಯಾದ ದೇವರನ್ನ ಮಾತ್ರ ನಂಬ್ತಾ ಇದ್ದಾರೆ, ಯೆಹೋವನನ್ನ ಮಾತ್ರ ನಂಬ್ತಾ ಇದ್ದಾರೆ. ಯೆಹೋವನನ್ನ ನಂಬಿದ್ರೆ ರಕ್ಷಣೆ ಇಲ್ಲ. ಯೆಹೋವನನ್ನ ನಂಬಿದ್ರೆ ರಕ್ಷಣೆ ಇದೆ ಅಂತ ಬೈಬಲ್ ಅಲ್ಲಿ ಎಲ್ಲಿದೆ? ಯೇಸು ಸ್ವಾಮಿನೇ ಹೇಳಿರೋದು. ಯೋಹಾನ ಸುವಾರ್ತೆ 3:16 ನಾವು ಓದೋಣ ಒಂದ್ಸಲಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇಲೆ ಇಲ್ಲಿ ದೇವರು ಒಂದು ದಾರಿ ಮಾಡಿದ್ದಾರೆ, ಒಂದು ಪರಿಹಾರ ಕೊಟ್ಟಿದ್ದಾರೆ. ಯೆಹೋವ ದೇವರೇ ಒಂದು ಪರಿಹಾರ ಕೊಟ್ಟಿರೋದು ಏನು ಅಂದ್ರೆ ಅದು ಕ್ರಿಸ್ತನು. ಸೊ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾನೆ. ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರು ನಾಶವಾಗಲ್ಲ, ಅವರು ನಿತ್ಯ ಜೀವನ ಪಡಿತಾರೆ ಎಂಬುದಾಗಿ. ನಿತ್ಯ ಜೀವ ಪಡಿಬೇಕು ಅಂದ್ರೆ, ದೇವರ ಬಳಿಗೆ ಹೋಗ್ಬೇಕು ಅಂದ್ರೆ, ದೇವರ ರಾಜ್ಯದಲ್ಲಿ ನಾವು ಸೇರ್ಬೇಕು ಅಂದ್ರೆ ಕ್ರಿಸ್ತನು ಮಾತ್ರನೇ ಮಾರ್ಗ. ಹಾಗಾಗಿ ಇಸ್ರಾಯೇಲರಿಗೆ ರಕ್ಷಣೆ ಇಲ್ಲ. ಯೇಸು ಅವ್ರು ನಂಬ್ತಿರುವಂತ ಯೆಹೋವನೇ ಯೇಸುವನ್ನ ಕಳಿಸಿರೋದಲ್ವಾ? ಅವ್ರು ನಂಬ್ತಿರುವಂತ ಆ ಯೆಹೋವ ದೇವರೇ ಮೆಸ್ಸಿಯನನ್ನ ಈ ಲೋಕದಲ್ಲಿ ಕಳಿಸಿರೋದಲ್ವಾ? ಸೊ ಕ್ರಿಸ್ತನು ಬರೋ ತನಕ ಮಾತ್ರ ಯೆಹೋವನನ್ನ ನಂಬಿರೋರು, ಬರಬೇಕಾಗಿರುವಂತ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ರಕ್ಷಣೆ ಹೊಂದುತ್ತಾ ಇದ್ರು. ಆ ರಕ್ತದ ಒಡಂಬಡಿಕೆನ ಇಟ್ಕೊಂಡವರು ರಕ್ಷಣೆ ಹೊಂದುತ್ತಾ ಇದ್ರು. ಆದ್ರೆ ಕ್ರಿಸ್ತನು ಬಂದ ಮೇಲೆ ಕೇವಲ ಕ್ರಿಸ್ತನಲ್ಲಿ ನಂಬಿಕೆ ಇಡೋದ್ರ ಮೂಲಕ ಮಾತ್ರನೇ
ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ಯೋಹಾನ 1:12 ನಾವು ನೋಡ್ತೇವೆ. ಹಾಗಾಗಿ ಈಗ ನಾನು ನೀನು ಬರೀ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಂಬೋದಲ್ಲ, ತಂದೆ, ಮಗ, ಪರಿಶುದ್ಧಾತ್ಮ ದೇವರು, ತ್ರಿಯೇಕ ದೇವರು ಮೂವರು ಒಂದೇ ಆಗಿದ್ದಾರೆ ಅನ್ನೋದನ್ನ ನಾವು ನಂಬೋದು ತುಂಬಾ ಮುಖ್ಯವಾಗುತ್ತೆ. ಅವ್ರು ಬೇರೆ ಬೇರೆ ಅಲ್ಲ. ನೀನ್ ನಂಬಿರುವಂತಹ ಯೇಸುವೆ ಹೇಳ್ತಾ ಇದ್ರೆ ನಾನು ತಂದೆ ಒಂದೇ ಆಗಿದ್ದೇವೆ, ನಾನು ಪವಿತ್ರಾತ್ಮ ಒಂದೇ ಆಗಿದ್ದೇವೆ, ನಾನು ಹೋದ್ಮೇಲೆ ನನ್ನ ಆತ್ಮವನ್ನು ನಿಮ್ಗೆ ಕಳಿಸ್ಕೊಡ್ತೇನೆ ಅಂತ. ಸೊ ಇಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ, ಅನ್ಯರಿಗೆ ಅದು ಬೇರೆ ಬೇರೆ ದೇವರುಗಳ ತರ, ಮೂರು ದೇವರುಗಳ ತರ ಕಾಣ್ಬೋದು. ಆದ್ರೆ ನಿನಗೂ ನನಗೂ ಆತನು ಒಂದೇ, ಮೂವರಲ್ಲಿ ಒಂದಾಗಿ ಆತನಿದ್ದಾನೆ ಎಂಬುದಾಗಿ ಆ ನಂಬಿಕೆಯಲ್ಲಿ ನಾವಿರಬೇಕು. ಮೂರನೇದಾಗಿ ನಾವು ನೋಡುವಾಗ ನಿನ್ನ ಹೃದಯದ ಕೇಂದ್ರ ಭಾಗದಲ್ಲಿ, ನಿನ್ನ ಮನೆಯಲ್ಲಿ ಮತ್ತು ನಿನ್ನ ಜೀವಿತದ ಎಲ್ಲಾ ವಿಷಯಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಮೇಲೆ ನಿನ್ನ ಅಂಗೀಕಾರವನ್ನ ಮತ್ತು ನಂಬಿಕೆ ಇಡುವುದನ್ನ ಎಂದಿಗೂ ಮರೆಯಬಾರದು. ಯಾವಾಗ ನಿನ್ನ ಹೃದಯದಲ್ಲಿ ಯೇಸುವಿಗೆ ಮೊದಲ ಆದ್ಯತೆಯನ್ನ ಕೊಡ್ತೀಯೋ, ಮೊದಲ ಪ್ರಾಮುಖ್ಯತೆಯನ್ನ ಕೊಡ್ತೀಯೋ, ನಿನ್ನ ಮನೆಯಲ್ಲಿ ಯಾವಾಗ ಯೇಸುವಿಗೆ ಮೊದಲ ಒಂದು ಪ್ರಾಧಾನ್ಯತೆಯನ್ನ ಅಥವಾ ಮುಖ್ಯತ್ವವನ್ನ ಕೊಡ್ತೀಯೋ, ನಿನ್ನ ಜೀವಿತದಲ್ಲಿ ನೀನು ಮಾಡುವಂತ ಎಲ್ಲಾ ಕೆಲಸದಲ್ಲಿ ಕ್ರಿಸ್ತನಿಗೆ ಮೊದಲ ಸ್ಥಾನವನ್ನ ಕೊಡ್ತೀಯೋ, ಆಗ ಖಂಡಿತವಾಗ್ಲೂ ಕೂಡ ಸೈತಾನ ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾನೆ. ಸೈತಾನ ನಿನ್ನನ್ನು ಮುಟ್ಟಕ್ಕೂ ಬರೋದಿಲ್ಲ. ಯೋಬನನ್ನ ನಾವು ನೋಡ್ತೀವಿ. ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ, ಅವನ ಮಕ್ಕಳ ಜೀವಿತದಲ್ಲಿ, ಅವನು ಮಾಡೋ ಎಲ್ಲ ಕೆಲಸದಲ್ಲಿ ದೇವರಿಗೆ ಪ್ರಾಧಾನ್ಯತೆ ಕೊಟ್ಟ, ದೇವರಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟ, ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಟ್ಟ. ಮಕ್ಕಳು ಪಾಪ ಮಾಡಿರ್ತಾರೇನೋ, ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೇನೋ ಅಂತ ಕೂಡ ರಕ್ತ ಬಲಿಯನ್ನ ಕೊಡ್ತಾ ಇದ್ದ. ಅವನು ಬಂದ ಶೋಧನೆ ಅದು ವಿಶೇಷವಾದದ್ದು ಬಿಡಿ, ಅದು ದೇವರಿಂದ ಬಂದಿದ್ದು. ಯೋಬನು ನೀತಿವಂತನು, ಯಥಾರ್ಥ ಚಿತ್ತನು, ಅವನಲ್ಲಿ ಯಾವ ಪಾಪನೂ ಇಲ್ಲ. ಅವನು ನನ್ನನ್ನ ಯಥಾರ್ಥ ಚಿತ್ತದಿಂದ ನಂಬಿಕೆ ಇಟ್ಟಿದ್ದಾನೆ, ನನಗೋಸ್ಕರ ಜೀವಿಸ್ತಾ ಇದ್ದಾನೆ ಅಂತ ಹೇಳಿ ದೇವರೇ ಸಾಕ್ಷಿ ಹೇಳುವಾಗ ಸೈತಾನ ಮುಂದೆ, ಸೈತಾನನು ನೀನ್ ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ಮಾಡ್ತಿರೋದಕ್ಕೇನೆ ಅವನು ನಿನ್ನನ್ನ ಆರಾಧನೆ ಮಾಡ್ತಿದ್ದಾನೆ, ನಿನಗೋಸ್ಕರ ಜೀವಿಸ್ತಾ ಇದ್ದಾನೆ, ಇಲ್ಲಾಂದ್ರೆ ಅವನಲ್ಲಿ ನಿನ್ನನ್ನು ನಂಬ್ತಾನೆ ಅಂತ ಈ ರೀತಿಯ ಒಂದು ಚರ್ಚೆ ಪರಲೋಕದಲ್ಲಿ ನಡೆಯೋದ್ರಿಂದ ದೇವರಾಗಿ ದೇವರೇನೆ ಸೈತಾನಿಗೆ ವಿಶೇಷವಾದ ಪರ್ಮಿಷನ್ ಕೊಡೋದ್ರಿಂದ ಸೈತಾನ ಬಂದು ಯೋಬನನ್ನ ಕುಟುಂಬವನ್ನ ಹಾಳು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಸೈತಾನನೇ ಹೇಳ್ತಾನೆ, ನೀನು ಯೋಬನ ಸುತ್ತಲೂ, ಅವನ ಕುಟುಂಬದ ಸುತ್ತಲೂ, ಅವನಿಗಿರುವ ಎಲ್ಲದರ ಸುತ್ತಲೂ ಕೂಡ ಬೇಲಿ ಹಾಕಿದೆಯಲ್ವಾ, ನಾನು ಹೇಗೆ ಅವನನ್ನ ಮುಟ್ಟಕ್ಕಾಗುತ್ತೆ ಅಂತ. ಸೊ ಇಲ್ಲಿ ನಾನೇನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿನ್ನ ಜೀವನದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ ಕ್ರಿಸ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡುವಾಗ ಸೈತಾನನು ನಿನ್ನನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ನಾಲ್ಕನೇದಾಗಿ ನಾವು ನೋಡ್ತಿರುವಂತದ್ದು, ಯಾವಾಗ ಯೇಸು ಕ್ರಿಸ್ತನ ಹೆಸರನ್ನು ಮತ್ತು ಆತನ ಶಕ್ತಿಯನ್ನು ಅರಿಕೆ ಮಾಡಿ ಸಾಕ್ಷಿಯಾಗಿರುವುದು ನಿನ್ನ ಜೀವಿತದ ಆದ್ಯತೆಯಾಗಿರುತ್ತದೋ ಆಗ ನೀನು ಜಯಶಾಲಿ ಆಗುವೆ ಎಂಬುದಾಗಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಯೇಸುವನ್ನ ನಿನ್ನ ಹೃದಯದಲ್ಲಿ ನಂಬಬೇಕು, ಆತನ ಶಕ್ತಿಯನ್ನ ನೀನು ನಂಬಬೇಕು. ದೇವ್ರ ವಾಕ್ಯ ಏನ್ ಹೇಳುತ್ತೆ, ಈ ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವವನು ದೊಡ್ಡವನು ಎಂಬುದಾಗಿ. ಕ್ರಿಸ್ತನೇ ದೊಡ್ಡವನು, ಕ್ರಿಸ್ತನೇ ಸರ್ವಶಕ್ತನು. ಸೈತಾನನಿಗೆ ಶಕ್ತಿ ಇದೆ, ಆದ್ರೆ ದೇವ್ರಿಗೆ ಸರ್ವಶಕ್ತಿ, ಎಲ್ಲದರ ಮೇಲೂ ಕೂಡ ಆತನಿಗೆ ಶಕ್ತಿ ಇದೆ ಎಂಬುದಾಗಿ ನೋಡ್ತಾರೆ. ಹಾಗಾಗಿ ಹೇಗೆ ಆತನನ್ನು ಆರಾಧಿಸಬಹುದು ಅಂತ ನೋಡುವಾಗ ರೋಮಪುರ 10:9-10 ನಾವು ಓದ್ತೇವೆ. ಓದೋಣ ಅದನ್ನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಹೌದು. ಸೊ ಇಲ್ಲಿ ಪೌಲನು ರೋಮಪುರದವರಿಗೆ ಬರೀತಾ ಇದ್ದಾನೆ ತುಂಬಾ ಸ್ಪಷ್ಟವಾಗಿ, ರಕ್ಷಣೆ ಯಾವ ರೀತಿ ಆಗುತ್ತೆ, ನೀನ್ ಯಾವ ರೀತಿಯ ರಕ್ಷಣೆನ ಪಡ್ಕೋಬಹುದು ಎಂಬುದಾಗಿ. ನಿನ್ನ ಹೃದಯದಲ್ಲಿ ನಂಬಬೇಕು, ಬಾಯಿಂದ ಅರಿಕೆ ಮಾಡ್ಬೇಕು. ಏನಂತ? ಯೇಸುವೆ ಕ್ರಿಸ್ತನು ಅಂತ, ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನೀನು ನಂಬಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಆತನ ಪುನರುತ್ಥಾನದಲ್ಲಿ ನೀನು ನಂಬಿಕೆ ಇಡಬೇಕು. ಮತ್ತೇನ ಸುವಾರ್ತೆ 10ನೇ ಅಧ್ಯಾಯ 32-33 ಓದೋಣ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಆಮೇಲೆ ಇಲ್ಲಿ ಯೇಸುಸ್ವಾಮಿನೇ ಹೇಳ್ತಿರುವಂತ ಮಾತಿದು. ಈಗ ನಮ್ಮ ಸಭೆಗಳಿಗೆ ಕೆಲವರು ಬರ್ತಿರ್ತಾರೆ,
ಅವರು ಸಭೆಯಲ್ಲಿ ಬಂದಾಗ ಮಾತ್ರ ನಾವು ದೇವ್ರ ಮಕ್ಕಳು, ದೇವ್ರ ನಂಬಿದೀವಿ ಅಂತ ಹೇಳ್ತಾರೆ. ಆದ್ರೆ ಹೊರಗಡೆ ಹೋದಾಗ ಅವರು ಯೇಸುವಿನ ಮಕ್ಕಳಾಗಿ ಜೀವಿಸೋದಿಲ್ಲ. ಹಿಂದೂಗಳ ತರಾನೇ ಅಥವಾ ಮುಸ್ಲಿಂ ತರಾನೇ ಅವ್ರು ಯಾವ ಧರ್ಮದಿಂದ ಬಂದಿರ್ತಾರೋ, ಅವ್ರು ಯಾವ ಜಾತಿಗೆ ಸಂಬಂಧಪಟ್ಟಿರ್ತಾರೋ ಅದ್ರ ಪ್ರಕಾರನೇ ಜೀವಿಸ್ತಾ ಇರ್ತಾರೆ. ಅವ್ರು ನೋಡಿದ್ರೆ ದೇವ್ರ ಮಕ್ಕಳು ಅಂತಾನು ಅನ್ಸೋದಿಲ್ಲ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಅವರು ನಂಬಿಲ್ಲ ಅಂತಾನೆ ಹೇಳ್ತಾರೆ, ನಾವು ಚರ್ಚ್ಗೆ ಹೋಗಲ್ಲ ಅಂತಾನೆ ಹೇಳ್ತಾರೆ. ಆ ಕ್ರೈಸ್ತರು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾರೆ, ಭಯ ಪಡ್ತಾರೆ ಎಷ್ಟೋ ಜನ ವಿಶ್ವಾಸಿಗಳು. ಅವ್ರು ಹೇಗೆ ರಕ್ಷಣೆ ಹೊಂದುತ್ತಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ದೇವ್ರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಜನರ ಮುಂದೆ, ಮನುಷ್ಯರ ಮುಂದೆ ತಾನು ಯೇಸುವಿನೆಂದು ಒಪ್ಪಿಕೊಳ್ಳುವ ಯಾರು ಒಪ್ಪಿಕೊಳ್ತಾರೋ ಅವರನ್ನು ನಾನು ಕೂಡ ಪರಲೋಕದಲ್ಲಿ ನನ್ನ ತಂದೆಯ ಮುಂದೆ ನನ್ನವನಂತ ಒಪ್ಕೊಳ್ತೇನೆ. ಒಂದ್ ವೇಳೆ ಜನರ ಮುಂದೆ, ಮನುಷ್ಯರ ಮುಂದೆ ನನ್ನನ್ನ ಒಪ್ಪಿಕೊಳ್ಳಿಲ್ಲ ಆದ್ರೆ, ಅಥವಾ ನಾನು ಯೇಸುವಿನವನು ಅಂತ ಹೇಳ್ಕೊಂಡಿಲ್ಲ ಆದ್ರೆ, ನಾನು ಕೂಡ ಅವನನ್ನ ತಂದೆ ಮುಂದೆ ನನ್ನವನಂತ ಒಪ್ಕೊಳ್ಳಲ್ಲ ಅಂತ. ಇವತ್ತು ಎಷ್ಟೋ ಜನ ಆ ವಿಶ್ವಾಸಿಗಳು ಸಭೆಗೆ ಬಂದು ಕೂಡ ಎಷ್ಟೋ ವರ್ಷಗಳಿಂದ ಬರ್ತಾ ಇದ್ರು ಕೂಡ ಜನರಿಗೆ ಎದುರ್ಕೊಂಡು ನಾನು ಯೇಸುವಿನವನ ಅಲ್ಲ ಅಂತ ಹೇಳ್ಬಿಟ್ಟು, ಈ ಪೇತ್ರನ ಹೇಗೆ ಹೇಳ್ತಾನೋ, ನೀನೇನ್ ಹೇಳ್ತಿದ್ದೆ ನನಗೆ ಗೊತ್ತಿಲ್ಲ, ಯೇಸು ಯಾರಂತ ನನಗೆ ಗೊತ್ತಿಲ್ಲ ಅಂತ. ಆತರ ಎಷ್ಟೋ ಜನ ಇದ್ದಾರೆ ಇವತ್ತು. ಆದ್ರೆ ನೀನು ಆ ರೀತಿ ಇರಬಾರ್ದು. ಜನರ ಮುಂದೆ ಸಾಕ್ಷಿಯಾಗಿರ್ಬೇಕು, ನಾನು ಯೇಸುವಿನ ಮಗ, ಯೇಸುವಿನ ಮಗಳು ಅಂತ ಹೇಳಿ ಧೈರ್ಯವಾಗಿ ನೀನು ಕ್ರಿಸ್ತನಿಗಾಗಿ ಜೀವಿಸ್ಬೇಕು. ಬರುವಂತ ದಿನಗಳು ಖಂಡಿತವಾಗ್ಲೂ ಇನ್ನೂ ಕಠಿಣವಾಗ್ತಾ ಹೋಗ್ತಾ ಇರುತ್ತೆ. ಇನ್ನೂ ದೇವರ ಮಕ್ಕಳಿಗೆ ಸಭೆಗೆ ಹಿಂಸೆಗಳು ಬರ್ತಾ ಹೋಗ್ತಾ ಇರುತ್ತೆ. ಪರವಾಗಿಲ್ಲ, ಆದಿ ಸಭೆಗೆ ಬಂದ ಸಮಸ್ಯೆಗಳಲ್ಲಿ ಅವ್ರು ಹೇಗೆ ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ನಿಂತು ಲೋಕಸುವಾರ್ತೆಗಳನ್ನ ಮಾಡಿದ್ರು, ಹಾಗೆ ನಾವು ಕೂಡ ಹಿಂಸೆಗಳ ಮಧ್ಯದಲ್ಲಿ ಕೂಡ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲೋಣ. ಸೈತಾನನ ಕಾರ್ಯಗಳನ್ನ ನಾಶ ಮಾಡೋಣ. 16ನೇ ಅಧ್ಯಾಯದಲ್ಲಿ 13ರಿಂದ 17 ತನಕ ನಾವು ನೋಡೋದಾದ್ರೆ ಅದು ನಮಗೆ ಗೊತ್ತಿರುವಂತ ವಚನಗಳು. ಯೇಸ್ವಾಮಿ ಕೇಳ್ತಾರೆ ಶಿಷ್ಯರಿಗೆ, ನನ್ನನ್ನ ಜನರು ಯಾರಂತಿದ್ದಾರೆ, ಏನಂತ ಅನ್ಕೊಂಡಿದ್ದಾರೆ ನನ್ನನ್ನ ಜನರು ಅಂತ ಕೇಳುವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಉತ್ತರ ಕೊಡ್ತಾರೆ. ಕೆಲವರು ನಿನ್ನನ್ನ ಸ್ನಾನಿಕನಾದ ಯೋಹಾನನು, ಇನ್ನು ಕೆಲವರು ಎಲಿಯನು, ಇನ್ನು ಕೆಲವರು ಎರೆಮಿಯನು, ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ರು ಅಂತಿದ್ದಾರೆ ಅಂತ ಹೇಳುವಾಗ ಅದೆಲ್ಲ ತಪ್ಪು. ನಾನು ಅವರಲ್ಲಿ ಯಾರು ಅಲ್ಲ. ಆದ್ರೆ ನೀವು ನನ್ನನ್ನು ಯಾರು ಅನ್ಕೊಳ್ತಿದ್ದೀರ ಅಂತ ಶಿಷ್ಯರಿಗೆ ಕೇಳುವಾಗ, ನೀನು ಬರ್ಬೇಕಾಗಿರುವಂತ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಮತ್ತಾಯ 16:16 ಸೀಮೋನ್ ಪೇತ್ರನು ಅರಿಕೆ ಮಾಡೋದನ್ನ ನಾವು ನೋಡ್ತೇವೆ. ಅದು ನಿಜವಾದ ಅರಿಕೆ. ಆ ತರದ ಒಂದು ನಂಬಿಕೆ ಕ್ರಿಸ್ತನಲ್ಲಿ ನಮಗೆ ಇರಬೇಕಾಗಿರೋದು. ಯಾವಾಗ ಅದನ್ನ ಹೇಳ್ತಾರೋ ಅದು ದೇವರೇ ನಿನ್ಗೆ ಪ್ರಕಟಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಆಶೀರ್ವಾದವನ್ನ ಕೊಡೋದು, ಅಧಿಕಾರವನ್ನು ಕೊಡೋದು ನಾವು ನೋಡ್ತೇವೆ. ಈ ನಿನ್ನ ನಂಬಿಕೆ ಅರಿಕೆ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ, ಪಾತಾಳದ ಶಕ್ತಿ ಅದನ್ನು ಸೋಲ್ಸಕ್ಕಾಗಲ್ಲ ಅಂತ, ಮತ್ತೆ ಪರಲೋಕದ ಬೀಗದ ಕೈ ನಿನ್ನ ಕೊಡ್ತೇನೆ ಅಂತ ಹೇಳ್ಬಿಟ್ಟು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 21ನೇ ವಚನವನ್ನು ಓದ್ಕೊಳ್ಳೋಣ. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ಆಮೆನ್. ಆಮೆನ್. ಸೊ ಇಲ್ಲಿ ಕರ್ತನ ನಾಮ ಅಂದ್ರೆ ಯಾರದು? ಕ್ರಿಸ್ತನ ನಾಮ. ಯಾರೆಲ್ಲ ಒಂದು ಕರ್ತನ ನಾಮವನ್ನ ಹೇಳಿಕೊಳ್ಳುವವರಿಗೆ ರಕ್ಷಣೆ ಸಿಗುತ್ತೆ ಎಂಬುದಾಗಿ ದೇವರೇ ಹೇಳುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನ ನಾಮವನ್ನ ಹೇಳಿಕೊಳ್ಳುವವರಿಗೆ ರಕ್ಷಣೆ ಇದೆ. ಯೇಸುವಿನ ಹೆಸರಲ್ಲಿ ನಂಬಿಕೆ ಇಡೋರಿಗೆ ಮಾತ್ರನೇ ರಕ್ಷಣೆ ಇದೆ. ಈ ಲೋಕದಲ್ಲಿ ಎಷ್ಟೋ ಹೆಸರುಗಳಿದೆ, ಎಷ್ಟೋ ಜನರು ಅನೇಕ ಬೇರೆ ಬೇರೆ ಹೆಸರುಗಳಲ್ಲಿ ನಂಬಿಕೆ ಇಡ್ತಾ ಇದ್ದಾರೆ. ಅವರೇ ನಿಜ ಅಂತ, ಅವರೇ ಸತ್ಯ ಅಂತ, ಅವ್ರ ಮಾರ್ಗನೇ ಸತ್ಯ, ಅವ್ರ ಬೋಧನೆಗಳೇ ಸತ್ಯ ಅಂತ ಹೇಳ್ಬಿಟ್ಟು ಸೈತಾನನ ಅವ್ರನ್ನ ಯಾಮಾರಿಸಿ ನರಕದ ಹಾದಿಯಲ್ಲಿ ನಡೆಸ್ತಾ ಇದ್ದಾನೆ. ಆದ್ರೆ ನೀನು ನಾನು ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ, ಕ್ರಿಸ್ತನಲ್ಲಿ ಸರಿಯಾದ ನಂಬಿಕೆ ಇಟ್ಟಿಲ್ಲ ಅಂದ್ರೆ ಸೈತಾನನು ನಮ್ಮನ್ನು ಕೂಡ ಮೋಸ ಮಾಡ್ತಾನೆ. ಸಭೆಯಲ್ಲಿ ಇದ್ದುಕೊಂಡು ನಾವು ಮೋಸ ಹೋಗ್ತೀವಿ. ನಾನ್ ದೇವ್ರ ಮಗ ಮಗಳು ಅನ್ಕೊಂಡು, ವಿಶ್ವಾಸಿಗಳು ಅನ್ಕೊಂಡು ಮೋಸ ಹೋಗ್ತೀವಿ. ನಾವು ಸೇವಕರು ಅನ್ಕೊಂಡು ಮೋಸ ಹೋಗ್ತೀವಿ. ಸತ್ಯನ ನಾವು ಸರಿಯಾಗಿ ಗ್ರಹಿಸಿಲ್ಲ ಅಂದ್ರೆ. ಇವತ್ತು ಎಷ್ಟೋ ಜನ ಸೇವಕರು ಸಭೆಯನ್ನ ಬಿಟ್ಟು ಹೋಗಿದ್ದಾರೆ. ವಿಶ್ವಾಸಿಗಳ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು, ಸೇವಕರು ಎಷ್ಟೋ ಜನ ಹಿಂಜಾರು ಹೋಗಿದ್ದಾರೆ. ಸೇವಕರ ಕುಟುಂಬಗಳು ಇವತ್ತು ಎಷ್ಟೋ ಜನ ಮತ್ತೆ ಬೇರೆ ಬೇರೆ ಧರ್ಮಗಳಿಗೆ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಅವ್ರಿಗೆ ಸತ್ಯ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ. ನಾನು ರೀಸೆಂಟ್ಲಿ ಯೂಟ್ಯೂಬ್ ಅಲ್ಲಿ ಒಂದು ವ್ಯಕ್ತಿ ಬಗ್ಗೆ ನೋಡ್ತಾ ಇದ್ದೆ. ಶಿವಶಕ್ತಿ ಅಂತ ಹೇಳ್ಬಿಟ್ಟು ಒಬ್ಬ, ಅವನು ಚಿಕ್ಕವನಿದ್ದಾಗ ಏನೋ ಚರ್ಚ್ಗೆ ಹೋಗ್ತಿದ್ದಂತೆ. ಅವನ ಹೆಸರು ಕರುಣಾಕರ್ ಸುಗುಣಾನು ಅಂತ ಏನೋ ಇದೆ. ಸೊ ಅವನು ಒಬ್ಬ ಪಾಸ್ಟರ್ ಜೊತೆ ಕೂರ್ಸ್ಕೊಂಡು ಮಾತನಾಡ್ತಾ ಇದ್ದ. ಆ ಪಾಸ್ಟರ್ ಸುಮಾರು ಸಭೆಗಳನ್ನ ಕಟ್ಟಿದವರು, ಸುಮಾರು ಸೇವೆ ಮಾಡಿದವರು. ಆದ್ರೆ ಇವನೇನೋ ಒಂದು ದಿನ ಒಂದು ಶಿವಶಕ್ತಿ ಚಾನೆಲ್ ಅಲ್ಲಿ, ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನೋ ಹೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು, ಯೇಸ್ವಾಮಿ ಬಗ್ಗೆ ಏನೋ ಕೇಳ್ತಾ ಇದ್ದ, ಯೋಹಾನ್ ಬಗ್ಗೆ, ಬೈಬಲ್ ಬಗ್ಗೆ ಏನೋ ಹೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು, ಅವಾಗ ನನ್ಗೆ ಅರ್ಥ ಆಯ್ತು, ಸರಿ ಇದೆಲ್ಲ ಸರಿ ಇಲ್ಲ, ಈ ದೇವ್ರು ಸರಿ ಇಲ್ಲ, ಈ ಸೇವೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಟ್ಟು
ವಯಸ್ಸಾಗಿರುವಂತ ಒಬ್ಬ ಸೇವಕ ವಾಪಸ್ ಬಂದ್ಬಿಟ್ಟು ಅವನ ಜೊತೆ ಸೇರ್ಕೊಂಡು, ನಾನು ಶಿವಶಕ್ತಿನ ನಂಬ್ತೀನಿ, ಶಿವನ ನಂಬ್ಕೊಂಡು ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು, ಈಗ ಅವನು ಬೈಬಲ್ ಅಲ್ಲಿ ಇರುವಂತ ಎಲ್ಲ ಆ, ಪಾಪಗಳನ್ನ ಹೇಳ್ತಾ ಇದ್ದಾನೆ. ಜನರು ಯಾರ್ಯಾರು ಏನೇನ್ ಪಾಪ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಅರೆ, ಬೈಬಲ್ ಪಾಪದ ಬಗ್ಗೆ ಮಾತನಾಡುತ್ತೆ, ಪಾಪ ಮಾಡು ಅಂತ ಹೇಳಲ್ವಲ್ಲ. ಯಾರ್ಯಾರು ಏನೇನ್ ಮಾಡಿದಾರೆ ಅದ್ರ ಬಗ್ಗೆ ಮಾತನಾಡುತ್ತೆ. ಆದ್ರೆ ಅಷ್ಟೊಂದು ಸೇವೆ ಮಾಡಿರುವಂತ ಒಬ್ಬ ಸೇವಕ ಹಿಂಜಾರ್ತಾನೆ ಅಂದ್ರೆ ಕ್ರಿಸ್ತನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಯೇಸುವೆ ಕ್ರಿಸ್ತನು ಅಂತ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಐದನೇದಾಗಿ ನಾವು ನೋಡೋದು, ಯಾವಾಗ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಕರ್ತನಾಗಿರುತ್ತಾನೋ ಆಗ ಪವಿತ್ರಾತ್ಮನ ಶಕ್ತಿಯು ನಿನ್ನ ಸಾಮರ್ಥ್ಯ, ಪರಿಸ್ಥಿತಿ, ಜ್ಞಾನ ಮತ್ತು ಹಿನ್ನೆಲೆಯನ್ನು ಲೆಕ್ಕಿಸದೆ ಕಾರ್ಯ ಮಾಡುತ್ತಾನೆ ಎಂಬುದಾಗಿ. ಯೇಸುವನ್ನ ನಂಬಿದ್ರೆ ಮಾತ್ರನೇ ಪರಿಶುದ್ಧಾತ್ಮ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಒಂದು ವೇಳೆ ನೀನು ಯೇಸುವನ್ನ ನಂಬ್ತಿಲ್ಲ ಅಂದ್ರೆ ಬೇರೆ ಯಾವುದೇ ದೇವರನ್ನ ನೀನ್ ನಂಬಿದ್ರು ಕೂಡ ಪರಿಶುದ್ಧಾತ್ಮನು ಕಾರ್ಯ ಮಾಡಲ್ಲ, ಆದ್ರೆ ದುರಾತ್ಮನು ಕಾರ್ಯ ಮಾಡ್ತಾನೆ, ಸೈತಾನನು ಕಾರ್ಯ ಮಾಡ್ತಾನೆ. ಅಪೊಸ್ತಲಗಳು 1:8 ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತ ವಚನ. ಯೇಸುಸ್ವಾಮಿ ಹೇಳ್ತಾರೆ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮು, ಯೂದಾಯ, ಸಮರ್ಯ, ಲೋಕದ ಕಟ್ಟ ಕಡೆವರೆಗೂ ನನಗೆ ನೀವು ಸಾಕ್ಷಿಗಳಾಗಿರ್ಬೇಕು ಅಂತ ಹೇಳಿ. ಸೊ ಪರಿಶುದ್ಧಾತ್ಮನ ಬಲ ನಮ್ಮ ಮೇಲೆ ಬರೋದು ಯಾವಾಗ ಅಂದ್ರೆ ಯೇಸುವನ್ನ ಕ್ರಿಸ್ತನಾಗಿ ನಂಬುವಾಗ, ಯೇಸುವೆ ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಯಜಮಾನನು ಅಂತ ನಂಬುವಾಗ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರೋದನ್ನ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ ನಾವು ನೋಡೋಣ. ಮೂರನೇದು ಹೇಳುತ್ತೆ, ಈ ರೇಖಾಚಿತ್ರವನ್ನು ನೋಡು ಮತ್ತು ನೀನು ಎಲ್ಲಿದೆಯಾ ಹಾಗೂ ಎಲ್ಲಿ ಇರಬೇಕೆಂದು ಪರೀಕ್ಷಿಸಿಕೋ ಅಂತ ಹೇಳಿ. ಈ ಒಂದು ರೇಖಾಚಿತ್ರವನ್ನ ನೋಡುವಾಗ 3 ಚಿತ್ರಗಳನ್ನ ನೀವು ನೋಡಬಹುದು. ಈ 3 ಚಿತ್ರಗಳಲ್ಲಿ ವ್ಯತ್ಯಾಸವನ್ನ ನೀವು ಕಂಡುಕೊಳ್ಳಬಹುದು. ಈ ಒಂದು ಸರ್ಕಲ್ ಅನ್ನೋದು ನಮ್ಮ ಜೀವಿತ, ನಮ್ಮ ದೇಹ, ಪ್ರಾಣ, ಆತ್ಮ, ನಾನು ಅನ್ನೋದು. ಸೊ ಇದು ಸಿಂಹಾಸನ ಅನ್ನೋದು, ಈ ಚೇರ್ ಏನಿದೆ ಇದು ನಮ್ಮ ಹೃದಯ. ಇಲ್ಲಿ ಇರುವಂತದ ನೀವು ಗಮನಿಸಬಹುದು, ಪ್ರಾಕೃತ ಮನುಷ್ಯನು ಅಂತ ಅಂದ್ರೆ ಯೇಸುವನ್ನ ನಂಬದೇ ಇರುವಂತ ಒಬ್ಬ ಅನ್ಯ ವ್ಯಕ್ತಿ. ಅವನ ಒಂದು ಜೀವಿತ ಈ ರೀತಿ ಇರುತ್ತೆ. ಅವನ ಜೀವನದಲ್ಲಿ ಅವನೇ ಯಜಮಾನನಾಗಿರ್ತಾನೆ, ನಾನು ಅಂತ. ಅವನಲ್ಲಿ ಕ್ರಿಸ್ತನ್ ಇರೋದಿಲ್ಲ. ಕ್ರಿಸ್ತನು ಅವನ ಜೀವಿತದ ಹೊರಗಡೆ ಇರ್ತಾರೆ. ಯೇಸು ಯಾರಂತ ಅವನು ಗೊತ್ತಿರಲ್ಲ, ಅವನ ಯೇಸುನ ನಂಬಿರಲ್ಲ. ಹಾಗಾಗಿ ಅವನ ಜೀವನದಲ್ಲಿ ಅವನೇ ಯಜಮಾನ, ಅವನ ಲೈಫ್ ಅವನೇ ಬಾಸ್ ಆಗಿರ್ತಾನೆ. ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಅವನು ಜೀವನ ಮಾಡ್ತಿರ್ತಾನೆ. ಅವನ್ ನೋಡಿ ಇವನು ಈ ಜನ ಏನ್ ಹಿಂಗಿದ್ದಾರೆ, ಇವ್ರು ಯಾಕೆ ಈ ತರ ಜೀವನ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಅವನೇ ಹೀರೋ ಆಗಿರೋದ್ರಿಂದ, ಅವನೇ ಯಜಮಾನನಾಗಿರೋದ್ರಿಂದ ಅವನಿಷ್ಟಕ್ಕೆ ಅವ್ನು ನಡೀತಾ ಇದ್ದಾರೆ. ಅದು ನಮ್ಗೇನು ಆಶ್ಚರ್ಯ ತರಬಾರ್ದು. ಇಲ್ಲಿ ಎರಡನೇದಾಗಿ ನಾವು ನೋಡ್ತಿರೋದು, ಇಲ್ಲಿ ಲೌಕಿಕ ಮನುಷ್ಯನೆಂಬುದಾಗಿ ನೋಡ್ತೇವೆ. ಈ ಲೌಕಿಕ ಮನುಷ್ಯ ಯಾರು ಅಂದ್ರೆ ಯೇಸುನ ನಂಬುದ್ರು ಕೂಡ ಹೆಸರಿಗೆ ಮಾತ್ರ ನಂಬುದವರು, ಹೆಸರಿಗೆ ಮಾತ್ರ ಕ್ರೈಸ್ತರು ಈ ಲೌಕಿಕ ಮನುಷ್ಯರು. ಸೊ ಇಲ್ಲಿ ನಾವು ನೋಡುವಂಥದ್ದು, ಅವನ ಜೀವಿತದಲ್ಲಿ ನಾನು ಅನ್ನೋದೇ ಅವನಾಗಿರ್ತಾನೆ. ಹೃದಯದಲ್ಲಿ, ಅವನ ಜೀವಿತದಲ್ಲಿ ಅವನು ತಗೊಳ್ಳುವಂತ ಪ್ರತಿಯೊಂದು ತೀರ್ಮಾನದಲ್ಲಿ ಅವನಿಷ್ಟಕ್ಕೆ ತೆಗೆದುಕೊಳ್ತಿರ್ತಾನೆ. ದೇವರ ವಾಕ್ಯಕ್ಕೆ ವಿಧೇಯನಾಗಿರಲ್ಲ. ಅವನ ಹೆಸರು ಮಾತ್ರ ಕ್ರೈಸ್ತನಾಗಿರ್ತಾನೆ, ನೋಡೋರ್ಗೆ ಕ್ರೈಸ್ತನಾಗಿರ್ತಾನೆ. ಅವನ ಹೆಸರು ಕ್ರಿಶ್ಚಿಯನ್ ಹೆಸರು ಇರ್ಬೋದು, ಅವನ ಸರ್ಟಿಫಿಕೇಟ್ ಕ್ರಿಸ್ತನ್ ಇರ್ಬೋದು, ಅವನ ಧರ್ಮ ಕ್ರೈಸ್ತರ ಧರ್ಮ ಇರ್ಬೋದು, ಅವನು ವಾರ ಸಭೆಗೆ ಹೋಗೋನಾಗಿರ್ಬೋದು. ಆದ್ರೆ ಅವನ ಲೈಫಲ್ಲಿ ದೇವರ ವಾಕ್ಯದಂತೆ ಅವನು ನಡೀತಾ ಇರಲ್ಲ. ಅವನ ಲೈಫಲ್ಲಿ ಅವನಿಷ್ಟದಂತೆ, ಅವನ ಚಿತ್ತದಂತೆ, ಅವನ ಆಸೆ ಅಂತೆ, ಅವನ ಗುರಿಗಳಂತೆ ನಡೀತಾ ಇರ್ತಾನೆ. ಅವನೇ ಯಜಮಾನನಾಗಿರ್ತಾನೆ ವಿನ ಅವನು ದೇವರು ಒಳಗಾಗಲ್ಲ. ಇದು ಎರಡನೇ ರೀತಿಯ ವ್ಯಕ್ತಿ. ಮೂರನೇದಾಗಿ ಆತ್ಮಿಕ ಮನುಷ್ಯನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೀವಿ, ಅವನ ಜೀವಿತ, ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ಅವನ ಹೃದಯದ ಕೇಂದ್ರ ಭಾಗದಲ್ಲಿ ಯೇಸುವನ ಕ್ರಿಸ್ತನಾಗಿ, ಯೇಸುವನ ಯಜಮಾನನಾಗಿ ಅವನಿಟ್ಟಿರ್ತಾನೆ. ನಾನಲ್ಲ ಕ್ರಿಸ್ತನು ಅಂತ ಪೌಲನು ಹೇಳ್ತಾನಲ್ಲ, ನನ್ನನ್ನು ನಾನು ಸಿಲುವೆಗೆ ಹಾಕಿದ್ದೇನೆ, ಇನ್ನು ಬದುಕೋದು ನಾನಲ್ಲ ಕ್ರಿಸ್ತನು ಅಂತ. ಸೊ ಅಂತ ಆತ್ಮಿಕ ವ್ಯಕ್ತಿ. 2 ಕೊರಿಂಥದವರಿಗೆ 5:17 ಹೇಳುವ ಹಾಗೆ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗ್ತಾನೆ, ಇಗೋ ಎಲ್ಲ ಹಳೇದೆಲ್ಲ ಪೂರ್ವದಲ್ಲಿರುವಂತ ಎಲ್ಲ ಪಾಪ ಶಾಪಗಳು ಹೋಗುತ್ತೆ, ಎಲ್ಲ ನೂತನವಾಗುತ್ತೆ ಅಂತ ಹೇಳುವ ಹಾಗೆ ನೂತನ ವ್ಯಕ್ತಿ. ಆದಾಮ ಅವರು ಪಾಪ ಮಾಡೋಕ್ ಮುಂಚೆ ಹೇಗೆ ಇದ್ರೋ ಆ ತರದ ಒಂದು ವ್ಯಕ್ತಿಯಾಗಿ ನಾವು ಬದಲಾಗ್ತೀವಿ ಅಂತ. ಸೊ ಇಲ್ಲಿ ನಾನು ಅನ್ನೋದು ನಾವ್ ಹೆಸರಿಗೆ ಮಾತ್ರ ಇದ್ರೆ ಕ್ರಿಸ್ತನೇ ನಮಗೆಲ್ಲ, ಆತನ ವಾಕ್ಯವೇ ಎಲ್ಲ, ಆತನ ಪ್ರಕಾರನೇ, ಆತನಿಗೋಸ್ಕರನೇ ನಾವು ಜೀವಿಸೋಣ. ಸೊ ಈ 3 ಜಾಗದಲ್ಲಿ ನೀನು ಎಲ್ಲಿದೆಯಾ ಅನ್ನೋದು ನೀನು ತೀರ್ಮಾನ ಮಾಡ್ಕೋಬೇಕು, ಯೋಚನೆ ಮಾಡ್ಬೇಕು.
ಒಂದ್ ವೇಳೆ ಇನ್ನೂ ನೀನ್ ಇಲ್ಲಿದ್ಯಾ, ಯೇಸುವನ್ನೇ ನಂಬದೆ ನೀನಿದ್ಯಾ, ಯೋಚನೆ ಮಾಡು. ನಿನ್ನ ಜೀವಿತದಲ್ಲಿ ಕ್ರಿಸ್ತನಿಗೆ ಮೊದಲನೇ ಆದ್ಯತೆ ಕೊಡು, ಮೊದಲನೇ ಸ್ಥಾನ ಕೊಡು. ಆಗ ನೀನು ಸೈತಾನ ಗೆಲ್ಲಕ್ಕಾಗುತ್ತೆ. ನೀನ್ ಇಲ್ಲಿದ್ರು ಸೈತಾನನು ನಿನ್ನನ್ನು ನೋಡಿ ಭಯ ಪಡಲ್ಲ. ಇಲ್ಲಿದ್ರೆ ಮಾತ್ರ, ಯೇಸು ನಿನ್ನ ಯಜಮಾನನಾಗಿದ್ರೆ ಮಾತ್ರ ಸೈತಾನ ಭಯ ಪಡೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಹಾಗೆ ಒಂದು 5 ವಿಷಯಗಳನ್ನ ಗಮನಿಸುವಾಗ ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನನ್ನು ನಿನ್ನ ಜೀವಿತದ ಹೃದಯ ಭಾಗದಲ್ಲಿ ಇಟ್ಟುಕೊಂಡು ನಿನ್ನ ಎಲ್ಲಾ ಚಿಂತೆಗಳನ್ನು, ಸಮಸ್ಯೆಗಳನ್ನು ಮತ್ತು ಪಾಪದ ಹೊರೆಗಳನ್ನು ಆತನ ಮೇಲೆ ಹಾಕ್ಬೇಕು ಅಂತ. ನೀನು ಆತ್ಮಿಕ ವ್ಯಕ್ತಿ ಆಗಿರೋದ್ರಿಂದ ನಿನ್ನ ಹೃದಯದ ಕೇಂದ್ರ ಭಾಗದಲ್ಲಿ ಯೇಸು ಇರಬೇಕು. ನಿನ್ನ ಹೃದಯದ ಕೇಂದ್ರ ಭಾಗದಲ್ಲಿ ಯೇಸು ಇದ್ದಾನಂದ್ರೆ ನಿನಗೆ ಇರುವ ಎಲ್ಲಾ ಚಿಂತೆಗಳನ್ನ, ಸಮಸ್ಯೆಗಳನ್ನ, ನಿನ್ನಲ್ಲಿರುವ ಎಲ್ಲಾ ಪಾಪಗಳನ್ನ ಕ್ರಿಸ್ತನ ಮೇಲೆ ಹಾಕಬೇಕು ಅಂತ. ಎರಡನೇದಾಗಿ ನಾವು ನೋಡ್ತೇವೆ, ಕ್ರಿಸ್ತನನ್ನು ನಿನ್ನ ಜೀವಿತದ ಕೇಂದ್ರ ಭಾಗದಲ್ಲಿ ಇಟ್ಟುಕೊಂಡು ನಿನ್ನ ಮೊಂಡುತನವನ್ನ ತೆಗೆದುಹಾಕ್ಬೇಕು ಅಂತ. ಮೊಂಡುತನ ಅಂತ ಹೇಳಿದ್ರೆ, ಯೇಸು ನಂಬಿದ್ರು ಕೂಡ ನಮ್ಮ ಪ್ರಕಾರನೇ ನಾವು ಬದುಕ್ತೀವಿ. ನಾನು ಹೇಳೋದೇ ಸರಿ ಅಂತ ಬದುಕ್ತಿರ್ತೀವಿ. ನನಗೆ ಸರಿ ಕಾಣೋದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರುವಂತದ್ದು. ಅದು ಬದಲಾಗ್ಬೇಕು, ಅದನ್ನ ತೆಗೆದಾಕ್ಬೇಕು ಅಂತ. ಮತ್ತೆ ಮೂರನೇದಾಗಿ, ಕ್ರಿಸ್ತನನ್ನು ನಿನ್ನ ಜೀವಿತದ ಕೇಂದ್ರ ಭಾಗದಲ್ಲಿ ಇಟ್ಕೊಳ್ಳುವಾಗ ನಿನ್ನ ಎಲ್ಲಾ ಚಿಂತೆಗಳನ್ನ ನೀನೇನ್ ಮಾಡ್ಬೇಕು, ತಿರಸ್ಕರಿಸ್ಬೇಕು. ಅಂದ್ರೆ ಋಣಾತ್ಮಕ ವರ್ತನೆ ಅಂದ್ರೆ ಏನು, ಒಂದು ನೆಗೆಟಿವ್ ಥಾಟ್ಸ್ ಅನ್ನ ತೆಗೆದಾಕ್ಬೇಕು. ನಿನ್ನ ಚಿಂತಾಭಾರವನ್ನೆಲ್ಲ ಕ್ರಿಸ್ತನ ಮೇಲೆ ಆಗ್ಬೇಕು. ಯಾಕಂದ್ರೆ ಆತ ನಿನ್ನ ಯಜಮಾನನಾಗಿ ನಿನ್ನ ಹೃದಯದಲ್ಲಿರುವಾಗ, ಕರ್ತನಾಗಿ ನಿನ್ನ ಹೃದಯದಲ್ಲಿರುವಾಗ ಆತನ ಮೇಲೆ ನಿನ್ನ ಚಿಂತೆಗಳನ್ನ ಹಾಕಬೇಕು ಅಂತ. ನಾಲ್ಕನೇದಾಗಿ, ಕ್ರಿಸ್ತನನ್ನು ನಿನ್ನ ಜೀವಿತದ ಕೇಂದ್ರ ಭಾಗದಲ್ಲಿ ಇಟ್ಕೋ ಮತ್ತು ನಿನ್ನ ಅನುಭವಗಳನ್ನ ಮೊದಲು ಅವಲಂಬಿಸಬೇಡ ಅಂತ. ಅನುಭವಗಳ ಮೇಲೆ ನಾವು ಅವಲಂಬನೆ ಮಾಡೋದಲ್ಲ. ಯೇಸು ನಮ್ಮ ಜೀವಿತದಲ್ಲಿರುವಾಗ ಯೇಸುವಿನ ವಾಕ್ಯದ ಪ್ರಕಾರ ನಾವು ನಡಿಬೇಕು. ಯೇಸುವಿನ ಪರಿಶುದ್ಧಾತ್ಮನಿಗೆ ನಾವು ಅವಕಾಶ ಕೊಡ್ಬೇಕು ನಮ್ಮ ಜೀವಿತನ ನಡೆಸೋದಕ್ಕೆ. ಅನೇಕ ಸಲ ನಮ್ಮ ಇಷ್ಟಕ್ಕೆ ನಾವು ನಮ್ಗಿರೋ ಅನುಭವದ ಮೇಲೆ ತೀರ್ಮಾನಗಳು ಮಾಡ್ಕೊಂಡು ಇದನ್ನ ಹೀಗ್ ಮಾಡೋಣ, ಹಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಆಧಾರವಾಗಿ ಇರ್ತೀವಿ. ಅಲ್ಲ, ಪ್ರತಿ ಕ್ಷಣ ಪ್ರತಿ ಸಲ ಕ್ರಿಸ್ತನ ಮೇಲೆ ಆಧಾರವಾಗಿರ್ಬೇಕು. ಮತ್ತೆ ಐದನೇದಾಗಿ, ಕ್ರಿಸ್ತನನ್ನು ನಿನ್ನ ಜೀವಿತದ ಕೇಂದ್ರ ಭಾಗದಲ್ಲಿ ಇಟ್ಟುಕೋ ಮತ್ತು ಯಾವುದೇ ಪೂರ್ವಗ್ರಹಗಳನ್ನು ಇಟ್ಟುಕೊಳ್ಳಬೇಡಿ. ಯಾಕಂದ್ರೆ ನಿನ್ನಲ್ಲಿರುವ ಪವಿತ್ರಾತ್ಮನು ಪರಿಪೂರ್ಣನಾಗಿದ್ದಾನೆ ಅಂತ. ಅಂದ್ರೆ ಮುಂಚಿತವಾಗಿನೇ ನೀನು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋದಲ್ಲ, ಏನ್ ಮಾಡೋದು, ಹೀಗ್ ಮಾಡೋಣ, ಹಾಗ್ ಮಾಡೋಣ ಅಂತ ಪ್ರಾರ್ಥನೆ ಮಾಡು. ದೇವರ ವಾಕ್ಯದಲ್ಲಿ ನಂಬಿಕೆ ಇಡು, ಪರಿಶುದ್ಧ ಆತ್ಮನಿಗೆ ಅವಕಾಶ ಕೊಡು. ಆತನು ಸರಿಯಾದ ಸಮಯದಲ್ಲಿ ಕಾರ್ಯ ಮಾಡೋನಾಗಿದ್ದಾನೆ. ಯಾಕಂದ್ರೆ ಕ್ರಿಸ್ತನು ನಿನ್ನ ಹೃದಯದ ಕೇಂದ್ರ ಭಾಗದಲ್ಲಿದ್ದಾನೆ. ಸೊ 5 ವಿಷಯಗಳು ಕೂಡ, ಯೇಸು ನಿನ್ನ ಹೃದಯದಲ್ಲಿರೋದು, ನೀನು ಆತ್ಮಿಕವಾದ ವ್ಯಕ್ತಿಯಾಗಿರೋದು ತುಂಬಾ ಮುಖ್ಯವಾಗುತ್ತೆ. ಆಗ ಸೈತಾನ್ ನಿನ್ನನ್ನು ನೋಡಿ ಭಯ ಪಡ್ತಾನೆ. ಯೇಸು ನಿನ್ನ ಹೃದಯದ ಕೇಂದ್ರ ಭಾಗದಲ್ಲಿ, ಯೇಸು ನಿನ್ನ ಮನೆಯ ಕೇಂದ್ರ ಭಾಗದಲ್ಲಿ, ನಿನ್ನ ಕುಟುಂಬದ ಕೇಂದ್ರ ಭಾಗದಲ್ಲಿ ಇರುವಾಗ ಸೈತಾನನ್ನು ಭಯ ಪಡ್ತಾನೆ. ಸೈತಾನ್ ನಿನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಸೊ ಕೊನೆಯದಾಗಿ, 4ನೇದಾಗಿ ನಾವು ನೋಡುವಾಗ, ಗುಣಪಡಿಸುವುದು ಯಾವುದನ್ನ, ಬಲಹೀನತೆಗಳನ್ನ. ದೇವರ ಶಕ್ತಿಯನ್ನ ನಾವು ಅನುಭವಿಸಲು ಮಾರ್ಗ, ನಿನಗಿರುವಂತ ಬಲಹೀನತೆಗಳು ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೊಂದು ಅವಕಾಶ. ನಿನ್ನಲ್ಲಿರುವಂತ ಬಲಹೀನತೆಗಳು ದೇವರ ಶಕ್ತಿಯ ಮೇಲೆ ನೀನು ಆಧಾರವಾಗಿರೋದಕ್ಕೊಂದು ಮಾರ್ಗ, ದೇವರ ಕಾರ್ಯಗಳನ್ನ ಅನುಭವಿಸೋದಕ್ಕೆ ಒಂದು ಮಾರ್ಗವಾಗ್ತದೆ. ಹಾಗಾಗಿ ಒಂದು 6 ರೀತಿಯಾದ ಪ್ರಾರ್ಥನೆಗಳ ಬಗ್ಗೆ ನಾವು ನೋಡ್ತೇವೆ. ನಿಯಮಿತ ಪ್ರಾರ್ಥನೆ, ಸಣ್ಣ ಸಣ್ಣ ಒಂದು ಪ್ರಾರ್ಥನೆಗಳನ್ನ ಒಂದು ಟೈಮ್ ಸೆಟ್ ಮಾಡಿಬಿಟ್ಟು ಪ್ರಾರ್ಥನೆ ಮಾಡುವಂಥದ್ದು ನಿಗದಿತವಾಗಿ. ಐಕ್ಯತಾ ಪ್ರಾರ್ಥನೆ, ಒಬ್ಬರಿಗಿಂತ ಜಾಸ್ತಿ ಜನ ಸೇರಿ ಅವ್ರ ಜೊತೆ ನಾವು ಪ್ರಾರ್ಥನೆ ಮಾಡುವಂಥದ್ದು ಐಕ್ಯತೆಯಲ್ಲಿ. ಅದು ಕುಟುಂಬ ಪ್ರಾರ್ಥನೆ ಆಗಿರ್ಬೋದು, ಅಥವಾ ಸಭೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡು. ಸಂಭಾಷಣಾತ್ಮಕ ಪ್ರಾರ್ಥನೆ, ಮಾತನಾಡ್ತಾ ದೇವ್ರ ಜೊತೆಗೆ ನಿರಂತರವಾದ ಪ್ರಾರ್ಥನೆ. ನಾವೇನೇ ಕೆಲಸ ಮಾಡ್ತಾ ಇದ್ರು ಕೂಡ ಕೇಂದ್ರೀಕೃತ ಪ್ರಾರ್ಥನೆ, ದೇವರ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಅಧಿಕೃತ ಪ್ರಾರ್ಥನೆ, ದೇವರ ಹೆಸರಲ್ಲಿ ಅಧಿಕಾರವಾಗಿ ಮಾಡುವಂತ ಪ್ರಾರ್ಥನೆ, ಸೈತಾನನ ಕಾರ್ಯಗಳನ್ನ ಬಂಧಿಸುವ ಸಮಯದಲ್ಲಿ. ಸೊ ಹೀಗೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯನ್ನು ನಾವು ಅನುಭವಿಸುವಾಗ, ಪ್ರಾರ್ಥನೆಯ ಜೀವಿತವನ್ನು ನಾವು ನಡೆಸುವಾಗ ನಮ್ಮ ಬಲಹೀನತೆಗಳು ನಮ್ಮ ಬಲವಾಗಿ ಮಾರ್ಪಡುತ್ತೆ. ನೀನು ಪ್ರಾರ್ಥನೆ ಮಾಡದೇ ಇದ್ರೆ ಸೈತಾನನು ನಿನ್ನನ್ನು ಬೀಳಿಸೋದಕ್ಕೆ ತುಂಬಾ ಅವಕಾಶಗಳಿರುತ್ತೆ. ನೀನು ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರುವಾಗ ಸೈತಾನ ನಿನ್ನ ಬಳಿಗೆ ಬರೋದಕ್ಕೂ ಎದುರ್ಕೊಳ್ತಾನೆ. ಸೊ ಸೈತಾನ ಮೇಲೆ ಜಯಿಸ್ಬೇಕು ಅಂದ್ರೆ ನಾವು ಕ್ರಿಸ್ತನಲ್ಲಿ ಬಲವಾಗಿ ನಿಲ್ಲಬೇಕು, ಕ್ರಿಸ್ತನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು, ಆತ್ಮಿಕ ವ್ಯಕ್ತಿಗಳಾಗಿರ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೆ ಮುಂದಿನ ವಾರ 8ನೇ ಭೇಟಿಯನ್ನ ನಾವು ನೋಡೋಣ. ಈ 8ನೇ ಭೇಟಿ ಬಂದು ದೇವರ ಶಕ್ತಿಯು ಯಾವಾಗ ಪ್ರಕಟವಾಯಿತು ಅಂತ, ಯಾವ ರೀತಿ ದೇವರ ಶಕ್ತಿ ನಮ್ಮ ಜೀವನದಲ್ಲಿ ಪ್ರಕಟವಾಯಿತು, ಹೇಗೆ ಅದು ಕಾರ್ಯ ಮಾಡುತ್ತೆ ಅನ್ನೋದನ್ನ ಮುಂದಿನ ವಾರ ನಾವು ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಂಜೆ ವೇಳೆಯಲ್ಲಿ, ಹೌದು ಸ್ವಾಮಿ, ನಮ್ಮ ಜೀವಿತವನ್ನು ಹೇಗೆ ಪ್ರಾರಂಭಿಸಬೇಕು ಅನ್ನೋದನ್ನ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಸೈತಾನನು ಯಾವಾಗಲೂ ಕೂಡ
ಗರ್ಜಿಸೋ ಸಿಂಹದೋಪಾದಿಯಲ್ಲಿ ನಮ್ಮ ಸುತ್ತಲೂ, ನಮ್ಮ ಕುಟುಂಬದ ಸುತ್ತಲೂ, ಸಭಿಕರ ಸುತ್ತಲೂ ನಾವು ಸೇವೆ ಮಾಡುವಂತ ಕ್ಷೇತ್ರದಲ್ಲಿ ಸುತ್ತುತ್ತಾ ಇದ್ದಾನೆ. ಕರ್ತನೆ, ಅವನ ಬಲಗಳನ್ನ ಎಲ್ಲವನ್ನು ಮುರಿಯೋದಕ್ಕೆ ಅಪ್ಪ ದೇವರೇ ನೀವು ಬಲಪಡಿಸ್ಬೇಕಾಗಿ, ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಂಡು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಯಜಮಾನನ ಸ್ಥಾನ ಕೊಟ್ಟು ನಿಮಗೋಸ್ಕರ ನಾವು ಸಾಕ್ಷಿಯಾಗಿ ನಿಲ್ಲೋದಕ್ಕೆ ಸಹಾಯ ಮಾಡಿ. ಹೋಗುವಲ್ಲೆಲ್ಲ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕೆ ಸಹಾಯ ಮಾಡಿ. ಇಲ್ಲಿ ಜಾಯನರುತ್ತೆ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿಸಿರಿ ಕರ್ತನೆ. ಅವ್ರ ಜೀವಿತದಲ್ಲಿ ಜಯ ಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ. ಇನ್ನು ಅನೇಕರಿಗೆ ಸುವಾರ್ತೆ ಸಾರಿ ಅನೇಕರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಇಲ್ಲಿರುವಂತ ಎಲ್ಲ ನಿನ್ನ ಶಿಷ್ಯರನ್ನ ಉಪಯೋಗಿಸಿಕೊಳ್ಬೇಕಾಗಿ ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ. ಆಮೇಲೆ